ಬೆಂಗಳೂರಲ್ಲಿ ಹಬ್ಬದ ವಾತಾವರಣ ನೆಲೆಸಿದೆ. ಇದಕ್ಕೆ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರ್.ವಿ. ರೋಡ್ ಬೊಮ್ಮಸಂದ್ರ ಮೆಟ್ರೋ ಉದ್ಘಾಟನೆಗೆ ಬರ್ತಾ ಇರುವಂಥದ್ದು. ಬಿಜೆಪಿ ಕೇಸರಿಮಯ ಮಾಡಿ ಬೆಂಗಳೂರನ್ನ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸ್ತಾ ಇದೆ. ಇವತ್ತು ಕೇವಲ ಮೆಟ್ರೋ ಉದ್ಘಾಟನೆ ಮಾತ್ರ ಅಲ್ಲ, ವಂದೇ ಭಾರತ್ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೋದಿ 3 ವಂದೇ ಭಾರತ್ ರೈಲುಗಳನ್ನ ಚಾಲನೆ ಕೊಡ್ತಾ ಇದ್ದಾರೆ ಬೆಂಗಳೂರಿನಿಂದ. ಅದರಲ್ಲಿ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಕೂಡ ಚಾಲನೆ ಕೊಡ್ತಾರೆ. ಹಾಗಾಗಿ ಇಲ್ಲಿ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಬರ್ತಾರೆ ಅಂತ ಹೇಳಿದ್ರೆ ಬಿಜೆಪಿಗೆ ಒಂದು ಹಬ್ಬ ಇದ್ದಾಗೆ. ಬಿಜೆಪಿಯ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಮೋದಿ ಅವ್ರನ್ನ ನೋಡಬೇಕು ಅನ್ನುವಂಥ ಕಾರ್ಯಕರ್ತರು ಹತ್ತಿರದಿಂದ ನೋಡೋದಕ್ಕೊಂದು ಅವಕಾಶ ಸಿಗುತ್ತೆ ಅನ್ನುವ ಕಾರಣಕ್ಕೆ ಇವತ್ತು ಕೂಡ ಅದೇ ರೀತಿಯ ಹಬ್ಬದ ವಾತಾವರಣ ತಯಾರಾಗಿದೆ. ಅದಕ್ಕೆ ಇಡೀ ಬಿಜೆಪಿಯನ್ನು ಯಲಹಂಕದಿಂದ ಕೂಡ ಸಿಂಗರಿಸ್ಕೊಂಡು ಬಂದಿದ್ದಾರೆ. ಕೇಸರಿಯ ಬಂಟಿಂಗ್ಸ್, ಬ್ಯಾನರ್ಸ್ ಎಲ್ಲ ಕಡೆ ಸಾಕಷ್ಟು ಅಲಂಕೃತಗೊಂಡಿದೆ. ಹಾಗಾಗಿ ವಿಜಯೇಂದ್ರ ಕೂಡ ಇದ್ರ ಬಗ್ಗೆ ಸಂಭ್ರಮ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಆಗಮನ ಅಂತ ಹೇಳಿದ್ರೆ ಅದು ಒಂಥರ ರಾಜ್ಯಕ್ಕೆ ಹಬ್ಬ ಇದ್ದಾಗೆ. ಕೇವಲ ಬಿಜೆಪಿ ಕಾರ್ಯಕರ್ತರಿಗೆಲ್ಲ ದೇಶದ ಪ್ರಧಾನಿ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾವೆಲ್ಲರೂ ಕೂಡ ವಿಶೇಷವಾಗಿ ಅವರಿಗೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದು ರಾಜ್ಯದಲ್ಲಿ ಬೆಂಗಳೂರು ಮೆಟ್ರೋ, BMRCL ಹಾಗೆ ಕೇಂದ್ರ ಸರ್ಕಾರ ಜೊತೆಗೂಡಿ ಮಾಡುವಂತ ಕಾರ್ಯಕ್ರಮ. ಈಗಾಗಲೇ ಈ ಕ್ರೆಡಿಟ್ ವಾರ್ ಸಾಕಷ್ಟು ಸದ್ದು ಮಾಡಿತ್ತು. ನಾವು ಕರೆದಿದ್ದಕ್ಕೆ ಮೋದಿ ಅವರು ಬರ್ತಾ ಇದ್ದಾರೆ ಅಂತ DK ಶಿವಕುಮಾರ್ ಹೇಳಿದ್ರೆ, ತೇಜಸ್ವಿ ಸೂರ್ಯ ನಾನು ಕರೆ ಮಾಡಿ ಬೇಗ ಮೆಟ್ರೋ ಉದ್ಘಾಟನೆ ಮಾಡ್ಕೊಡಿ, ಕ್ಲಿಯರೆನ್ಸ್ ಸಿಕ್ಕಿದ್ ಕೂಡಲೇ ಅಂತ ಹೇಳಿ ಜುಲೈ 31ಕ್ಕೆ ಕ್ಲಿಯರೆನ್ಸ್ ಸಿಕ್ತು. ಮೋದಿ 1ನೇ ತಾರೀಕಿಗೆ ಒಪ್ಪಿಗೆ ಕೊಟ್ಟರು, 10ನೇ ತಾರೀಕು ಬರೋದಕ್ಕೆ ಓಕೆ ಆಯ್ತು. ಎಲ್ಲ ನಮ್ಮ ಪ್ರಯತ್ನದಿಂದ ಆಗಿದ್ದು ಅಂತ ಅವ್ರು ಹೇಳಿದ್ರೆ, ಕಾಂಗ್ರೆಸ್ನವರು ಅದ್ರ ಕ್ರೆಡಿಟ್ ನಮಗೂ ಸಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಬಿಜೆಪಿ ಅಂತೂ ಈ ಮೆಟ್ರೋದ ಕ್ರೆಡಿಟ್ ಅನ್ನ ತಗೊಳಕ್ಕೆ ನರೇಂದ್ರ ಮೋದಿ ಅವರ ಸ್ವಾಗತ. ನರೇಂದ್ರ ಮೋದಿ ಬಂದ್ರೆ ಅಲ್ಲೊಂದು ರ್ಯಾಲಿ, ರೋಡ್ ಶೋ ಮಾಡಿ ಭರ್ಜರಿಯಾಗಿ ಮತ್ತೊಂದ್ಸಾರಿ ಬಿಜೆಪಿಯ ಹವಾ ಎಬ್ಸೋಣ ಅಂತ ಕಾಯ್ತಾ ಇದೆ.